ಬಂಗಾರಪೇಟೆಯ ಶಾಸಕ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ನಿಮ್ಮನ್ನು ಸಚಿವ ಸ್ಥಾನಕ್ಕೆ ಪರಿಗಣಿಸಿಲ್ಲ, ಎಷ್ಟರ ಮಟ್ಟಿಗೆ ನೋವಾಗ್ತಾ ಇದೆ? ಯಾಕೆಂದರೆ ಅರ್ಹತೆ ಇದೆ, ಎಲ್ಲವೂ ಇದೆ, ಪಕ್ಷವನ್ನು ಕಟ್ಟಿದ್ದೀರಿ, ಅನುಭವ ಇದೆ, ಜಿಲ್ಲೆಯಲ್ಲಿ ಸಮಗ್ರವಾದಂಥ ಸಮರ್ಥವಾದಂಥ ವೋಟ್ ಬ್ಯಾಂಕ್ ಇದೆ, ಹೀಗಿದ್ದು ಕೂಡ ಯಾಕೆ ಪರಿಗಣಿಸಿಲ್ಲ? ಬಹುಶಃ ಹೈಕಮಾಂಡ್ಗೆ ಈ ಕೋಲಾರ ಜಿಲ್ಲೆ ಅಗತ್ಯ ಇಲ್ಲ ಅಂತ ಕಾಣ್ತದೆ. ಯಾಕಂದರೆ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು ಹೆಚ್ಚಾಗಿ ವಾಸ ಮಾಡ್ತಕ್ಕಂಥ ಜಾಗ. ಎಲ್ಲ ಕಾಲದಿಂದಲೂ ಕೂಡ ಅವರು ಕಾಂಗ್ರೆಸ್ಸನ್ನೇ ಬೆಂಬಲಿಸ್ತಾ ಬಂದಿದ್ದಾರೆ. ಅವ್ರಿಗೇನು ಅಂದರೆ ಅಲ್ಲಿ ಸಚಿವಸ್ಥಾನ ಮಾಡಿದ್ರೂ ಕಾಂಗ್ರೆಸ್ ಓಟ್ ಹಾಕ್ತಾರೆ, ಮಾಡದೇ ಇದ್ರೂ ಹಾಕ್ತಾರೆ. ಹಾಗಾಗಿ ಅವರನ್ನು ನಾವು ಯಾಕೆ ಪರಿಗಣಿಸಬೇಕು ಅನ್ನೋ ಒಂದು ಕೀಳಿರಿಮೆ ಅಂದರೆ ಅವರನ್ನೇ ಬಿಡೋರು ಯಾವ ಲೆಕ್ಕ. ನಾವೆಲ್ಲ ಹೋಗಿ ಸಾರ್ಸಾದ ಕೇಳಿಕೊಂಡ್ರು ಕೂಡ ನಮ್ಮ ಮಾತಿಗೆ ಮನ್ನಣೆ ಸಿಗೋದಿಲ್ಲ. ಯಾಕೆ ಹೇಳಿ? ನಮ್ಮನ್ನು ಒಳ್ಳೆ ಕೂಲಿ ಆಳ ಥರ ನೋಡ್ತಾರೆ. ನಾವು ಶಾಸಕರಾಗಿ ಗೆದ್ದು ಹೋಗಿದ್ದರೂ ಕೂಡ ನಮಗೆ ಶಾಸಕ ಹಿರಿಯರು ಅನ್ನೋ ಶಾಸಕರು ಅನ್ನೋ ಗೌರವ ಕೊಡೋದಿಲ್ಲ. ನನಗೂ 59 ವರ್ಷ ವಯಸ್ಸಾಗಿದೆ. ನಾನು 35 ವರ್ಷ ರಾಜಕಾರಣ ಮಾಡಿದ್ದೇನೆ. ಅನೇಕ ಏಳು ಬೀಳುಗಳನ್ನ ಎಲ್ಲ ಮಜಲುಗಳನ್ನು ಕಂಡಿದ್ದೇನೆ. ಇವತ್ತು ನಾನು ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಅನೇಕ ಆಸ್ತಿಗಳನ್ನು ಮಾರಿ ಸಂಘಟನೆ ಮಾಡಿದ್ದೇವೆ. ನನ್ನ ಕ್ಷೇತ್ರದಲ್ಲಿ ದಳ BJP ಇಬ್ಬರು ಬಿಟ್ಟು ಹೋಗ್ಬಿಟ್ಟಾಗ ಅನಾಥ ಆಗೋಯ್ತು ಕ್ಷೇತ್ರ. ಅಂತ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಟಿಕೆಟ್ ಕೊಟ್ಟರು. ಬೈ ಎಲೆಕ್ಷನಲ್ಲಿ ಕೆಲವೇ ಅಂತ ಸೋತರು ಕೂಡ ತೃಪ್ತಿ ಕೇಳದೆ ಬೈ ಎಲೆಕ್ಷನ್ ಆದಮೇಲೆ ಪಕ್ಷವನ್ನು ಸಂಘಟನೆ ಮಾಡಿ ಪುರಸಭೆಯಲ್ಲಿ ನಾನು ಹಿಂದೆ 35 ವರ್ಷ ಹಿಂದೆ ಅಧ್ಯಕ್ಷನಾಗಿದ್ದೆ. ಅಲ್ಲಿಂದ ಇಲ್ಲಿವರೆಗೂ ಪುರಸಭೆ ಬೇರೆ ಬಿಟ್ಕೊಟ್ಟಿಲ್ಲ. ನಾನು ಆಡಳಿತದಲ್ಲೇ ಪುರಸಭೆ ಇದೆ, ತಾಲೂಕು ಪಂಚಾಯಿತಿ ಇದೆ, ಜಿಲ್ಲಾ ಪಂಚಾಯಿತಿ ಇದೆ, PLD ಬ್ಯಾಂಕ್ ಇದೆ, APMC ಇದೆ, TAPMC ಇದೆ, ಇಷ್ಟೆಲ್ಲ KVD ಇದೆ. ಇಷ್ಟೆಲ್ಲವನ್ನು ಕೂಡ ಇಟ್ಕೊಂಡು ಪಕ್ಷ ಸಂಘಟನೆ ಮಾಡಿದ್ದೇನೆ. ನನಗೆ ಇವತ್ತು ಈ ದುರ್ಗತಿ ಅಂದರೆ ಇನ್ನು ಯಾವ ಮಟ್ಟಿಗೆ ನಮ್ಮನ್ನು ನೋಡ್ತಾರೆ ಅಂತ ನಾವು ಯೋಚನೆ ಮಾಡಬೇಕು. ನೀವು ಸಿದ್ದರಾಮಯ್ಯನವ್ರನ್ನೂ ಕೂಡ ನಂಬಿದ್ರಿ, DK ಶಿವಕುಮಾರ್ ಅವರು ಕೂಡ ಅವಕಾಶ ಕೊಡ್ಬೋದು ಅನ್ನುವಂಥದ್ದಿತ್ತು, ಇಬ್ಬರು ಕೂಡ ಕೈ ಬಿಟ್ಬಿಟ್ರೆ? ನಿಜ, ಸಿದ್ದರಾಮಯ್ಯವ್ರನ್ನ ನನ್ನ ದೇವರು, ನನ್ನ ತಂದೆ ಸಮಾನರು ಅಂತೇಳಿ ಕಾಯ ವಾಚ ಅವ್ರು ಯಾವತ್ತು ಕಾಂಗ್ರೆಸ್ಗೆ ಬಂದರು. 2006ನೇ ಇಸ್ವಿಲಿ 2006ರಲ್ಲಿ ಬೈ ಎಲೆಕ್ಷನ್ ಬಂದಾಗ ಬೈ ಎಲೆಕ್ಷನಲ್ಲಿ ಹೋಗಿ ಅವ್ರ ಪರವಾಗಿ ಕೆಲಸ ಮಾಡಿದಂಥವನ್ನ ನಾನು. ಹಾಗಾಯಿತು, ಅವರೊಟ್ಟಿಗೆ ಇದ್ದೀನಿ. ನಾನು ಅವರನ್ನು ದೇವರು ಅಂತ ನಂಬಿದ್ದೇನೆ, ಒಬ್ಬ ಅಹಿಂದ ನಾಯಕ ಅಂತ ನಂಬಿ ಅವರನ್ನು ಬಹಳವಾಗಿ ನಂಬ್ಕೊಂಡಿದ್ದೆ. ನನಗೆ ಉದ್ದೇಶ ಇತ್ತು, ಅವರು 2023ರಲ್ಲಿ ನನ್ನನ್ನು ಸಂಪುಟ ತಗೊಳ್ತಾರೆ ಅಂತ ಆಸೆ ಇಟ್ಕೊಂಡಿದ್ದೆ. ಆದರೆ ತಗೊಳ್ಳಲಿಲ್ಲ. ಈ ಬಾರಿ ಅಂತೂ ಕೂಡ ನನ್ನ ಖಂಡಿತವಾಗಲೂ ಕೂಡ ಕೋಲಾರನ್ನು ಪರಿಗಣಿಸ್ತಾರೆ ಅನ್ನೋ ಒಂದು ಆಸೆ ಇಟ್ಕೊಂಡಿದ್ವಿ. ಯಾಗೋ ಕಡೆಯಲ್ಲಿ ಅವರು ಕೂಡ ನಮಗೆ ಕೈ ಬಿಟ್ಟರು. ಇನ್ನೊಂದು ಕಡೆ ನಮ್ಮ ಶಿವಕುಮಾರ್ ಅವರು ಕೂಡ ಕೋಲಾರ ಜಿಲ್ಲೆ ಬೇಕಪ್ಪ, ನಾನು ಭಾಳಷ್ಟು ಸರಿ ಅಧಿಕಾರಕ್ಕೆ ಬರಬೇಕಾದಾಗ ಕೋಲಾರ ಜಿಲ್ಲೆ ಹೋಗಿ ದೇವಮೂಲೆ ಅಂತ ಹೋಗಿ ಅಲ್ಲಿ ಕುಡುಮಲೆಯಲ್ಲಿ ಪೂಜೆ ಮಾಡಿ ಅಲ್ಲೇ ಚುನಾವಣೆ ಪ್ರಾರಂಭ ಮಾಡಿ SM ಕೃಷ್ಣ ಹಾದಿಯಾಗಿ ಸಿದ್ದರಾಮಯ್ಯ ಹಾದಿಯಾಗಿ ಅಲ್ಲಿ ಯಾವತ್ತು ನಮ್ಮ ಜಿಲ್ಲೆಯಲ್ಲಿ ಪೂಜೆ ಮಾಡಿದ್ರು ಅವತ್ತೆಲ್ಲ ಕಾಂಗ್ರೆಸ್ ಬಂದಿದೆ. ನೀವು ಅಧಿಕಾರ ತಗೊಂಡು ನಮ್ಮನ್ನು ತುಳಿತೀರಲ್ಲ ಸ್ವಾಮಿ, ನಿಮಗೆ ಧರ್ಮನಾ ನ್ಯಾಯನಾ? ನಾವು ಕೇವಲ ಪಕ್ಷದಲ್ಲೇ ಗೆಲ್ಲೋದಿಲ್ಲ, ನಮ್ಮ ವರ್ಚಸ್ಸು ನಮ್ಮ ಆಸ್ತಿ ಎಲ್ಲ ಕಳೆದು ಮನೆ ಮಠ ಬಿಟ್ಟು ಜನಸೇವೆಯನ್ನು ಮಾಡೋದ್ರಿಂದ ನಾವು 3 ಬಾರಿ ಗೆಲ್ಲಕ್ಕೆ ಸಾಧ್ಯ ಆಗ್ತದೆ. ಈಗ ಹೊರಗಿನವರ ಇತಿಹಾಸದಲ್ಲಿ 3 ಬಾರಿ ಯಾರೂ ಕಂಟಿನ್ಯೂಸ್ ಗೆದ್ದಿಲ್ಲ. ಇತಿಹಾಸ ತಗೊಂಡಾಗ ಯಾವ ಶಾಸಕರು ಗೆದ್ದಿಲ್ಲ. ನಾನೊಬ್ಬನೇ 3 ಬಾರಿ ಕಂಟಿನ್ಯೂಸ್ ಗೆದ್ದಿರ್ತಕ್ಕಂಥ ಶಾಸಕ. ಈಗ ವೈಯಕ್ತಿಕವಾಗಿ ಕೆಲವರು ಕೂಡ ಹಸ್ತಕ್ಷೇಪ ಮಾಡ್ತಿದ್ದಾರೆ, ಈ ಕಾರಣಕ್ಕೆ ಮಿಸ್ ಆಗ್ತಿದೆ ಅಂತ. ಮುನಿಯಪ್ಪ ಅವರು ಇರ್ಬೋದು, ಬೇರೆಯವರು ಇರ್ಬೋದು. ಅದು ಒಂದು ಭಾಗ ಅಷ್ಟೇ. ಅವರೇನೇ ಆಕ್ಷೇಪ ಮಾಡಿದ್ರು ಕೂಡ ಮಾಡಬೇಕು ಅಂತ ಹೈಕಮಾಂಡ್ ಮನಸ್ಸಿದ್ದಿದ್ರೆ ಖಂಡಿತ ಮಾಡ್ತಾಯಿದ್ರು. ಎಲ್ಲ ಉದಾಸೀನ ಮಾಡಿದ್ದಾರೆ, ಅವ್ರ ಅಗತ್ಯ ಇಲ್ಲ ಬಿಡ್ರಿ, ಯಾವ ಲೆಕ್ಕ ಅವರು ಅಂತ. ಅವ್ರ ಹಣ ಇಲ್ಲ, ಅವ್ರ ಹತ್ರ ಓಟ್ ಇಲ್ಲ ಬಿಡ್ರಿ, ಇಲ್ದು ಓಟ್ ಹಾಕ್ತಾರೆ ಅಂತ. ಅದಕ್ಕೆ ಈ ಗತಿ ಬಂದಿದೆ ಅಷ್ಟೇ. ಥ್ಯಾಂಕ್ ಯು ಸರ್. ಇದಿಷ್ಟು ಬಂಗಾರಪೇಟೆ ನಾರಾಯಣಸ್ವಾಮಿ ಅವರ ಆಕ್ರೋಶ. ಅಂದರೆ ನಿಜಕ್ಕೂ ಕೂಡ ನಮ್ಮ ಜಿಲ್ಲೆಗೆ ಸಲ್ಲಬೇಕಾದಂಥ ನ್ಯಾಯ ಸಲ್ಲಿಲ್ಲ ಅನ್ನುವಂಥ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.